ಇವಾಗ ಹೇಳ್ಬಿಟ್ರಂಗಜ್ಜಿ ಅಲ್ಲಿ ಕೇಳಿದ್ಕೆ ಆದೇಗ್ ಬೀದೇಗ್ ಮಾತಾಡೋಂಥ ವಿಚಾರ ಅಲ್ಲ. ನಡೀರಿ ಮಂತಕ್ಕೆ ಹೋಗೋಣ, ಅಲ್ಲಿ ಹೇಳ್ತೀನಿ ಅಂತಂದಲ್ಲ. ಹೇಳು ಇವಾಗ ಯಾರಿಗೇನು ಸಮಸ್ಯೆ ಆಗೈತೆ? ಯಾರ ವಿಚಾರ? ಯಾರಿಗೇನೋ ತೊಂದರೆ ಐತೆ, ತಾಪತ್ರಯ ಐತೆ? ಹೇಳ್ಬಿಟ್ರಂಗಜ್ಜಿ ಏನು ಮಾಡ್ಬೇಕು ನಾನು? ಬ್ಯಾರೆ ಯಾರ್ದೋ ವಿಚಾರ ಆಗಿದ್ರೆ ತಲೆ ಕೆಡಿಸ್ಕೊಂತಿರ್ಲಿಲ್ಲ ಗೌಡ್ರೆ. ನಮ್ಮ ಹೆಣ್ಮಗಿನ ವಿಚಾರ, ನಮ್ಮ ಪ್ರಮಿಳಮ್ಮನ ವಿಚಾರ, ಬೇರೆ ಯಾರು ಅಲ್ಲ. ಆ ಹೆಣ್ಮಗಿಗೆ ಒಂದು ದಾರಿ ಮಾರ್ಗ ತೋರಿಸ್ಕೊಡೋಣ ಅಂತ ಅಷ್ಟೇನ, ಇನ್ನೇನಿಲ್ಲ. ನಮಗೆ ಭಗವಂತ ಶಕ್ತಿ ಕೊಟ್ಟವ್ನು. ಇವಾಗ 4 ಜನಕ್ಕೆ ಒಳ್ಳೇದು ಮಾಡಬೇಕು ಎಂಬುದು ನನ್ನ ಮನಸ್ಸು ಅಷ್ಟೇನು. ಆ ಅಮ್ಮಣ್ಣ ಬಂದು ಗೋಳೋ ಅಂತ ಕಣ್ಣೀರು ಹಾಕ್ತಲ್ಲ ಗೌಡ್ರೆ. ನನಗೆ ಹೊಟ್ಟೆ ಹತ್ಕೊಂಡು ಉರಿದು ಬಿಡ್ತು. ಹೆಂಗೆ ಅಂದರೆ ನಾನು ನನಗೂ ಒಂದು ಹೆಣ್ಮಗಿ ಇದ್ದಿದ್ರೆ ನಾನು ಹಿಂಗೆ ಬಿಡ್ತಿದ್ದೆ ಎಂಬ ತಕ್ಕನೂ ಮನ್ಸಿಗೆ ಬಂದ್ಬಿಡ್ತು. ಕಣ್ಣಲ್ಲಿ ನೀರು ಬರ್ತಾವೆ ಗೌಡ್ರೆ. ಮಗ ನೋಡ್ತಾ ಇದ್ರೆ ಹಂಗೇನ. ಅದಕ್ಕೆ ಆ ಮಗನ ಒಂದು ದಡ ಸೇರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನೀವಿಲ್ಲದ್ರೆ ಕಷ್ಟ ಆಕೈತೆ ನನಗೆ. ನಿಮ್ಮ ಸಹಕಾರ ಬೇಕೇ ಬೇಕು ಗೌಡ್ರೆ. ಸರ್ಕಂಡು ಪುಟ್ರಂಗಜ್ಜಿ ಅಳಬೇಡ, ಸುಮ್ಕಿರ್, ಸಮಾಧಾನ ಮಾಡ್ಕ. ಕಣ್ಣೀರು ಹಾಕೋದ್ರಿಂದ ಸಮಸ್ಯೆಗಳು ಬಗೆಹರಿಯಲ್ಲ. ಕೂಕಂಡು ಮಾತಾಡ್ಬೇಕು, ಅವಾಗಲೇನ ಸಮಸ್ಯೆಗಳು ಬಗೆಹರಿಯೋದು. ಆತು ನಮ್ಮೂರಾಗ ಐತಲ್ಲ ಮಗ ಪ್ರಮಿಳಮ್ಮ, ಆಯಮ್ಮಣ್ಣಿನೇ ಏನಾಗೈತ ಅವ್ರಿಗೆ? ಪ್ರಮಿಳಮ್ಗೆ ಏನಾಗೈತಿ? ಚೆನ್ನಾಗಿ ಐತಲ್ಲ ಗುಂಟ್ ಕಲ್ಲಿದ್ದಂಗ ಮಗ. ಇನ್ನೇನು ಮಾಡ್ತೈತೆ ಗೌಡ್ರಿ ಆ ಹೆಣ್ಮಗ? ಇನ್ನೇನು ಮಾಡತ್ತ ಹೇಳ್ರಿ? ಹೊರ್ಗಡೆ ಜನಗಳಿಗೆಲ್ಲನ ಕಣ್ಣೀರು ಹಾಕ್ಕೊಂಡು ನನಗೆ ಸಂಕಟ ಐತೆ, ನನಗೆ ಕಷ್ಟಗಳಿದಾವೆ ಅಂತ ತೋರಿಸ್ಕೊಂಡು ಓಡಕ್ಕಾಕೈತೆ ಹೆಣ್ಮಗ? ಈ ಪ್ರಪಂಚ, ಈ ಜನಗಳು ನೋವನಾಗಿರೋರು ನೀನು ತುಳಿಯಕ್ಕೆ ಬರ್ತಾರೆ ಹೊರ್ತು ಯಾರೊಂದು ಕೈ ಹಿಡಿದು ಮ್ಯಾಕೆತ್ತಕ್ಕೆ ಬರಲ್ಲ. ಅದಕ್ಕೆ ಅವು ಹೆಣ್ಮಗ ಮನಸ್ತಾಗಿ ಓಟೇ ದುಃಖಿದ್ರು ಯಾರಿಗೂ ತೋರಿಸ್ಕೊಂಬಂಗೆ ನಗ್ತಾ ನಲಿತಾ ಓಡಾಡ್ಕೊಂಡು ಇದ್ದಾಳೆ. ಗೌಡ್ರೆ, ನೆನ್ನೆ ದಿನ ಬಂದು ಪುಟ್ರಂಗಜ್ಜಿ ಹಿಂಗಾಗ್ಬಿಡ್ತು ನನ್ನ ಬಾಳ್ನಾಗೆ ಅಂತಾನ ಏನು ಗೋಳೋ ಅಂತ ಕಣ್ಣೀರು ಹಾಕಿಬಿಡ್ತು. ನಾನು ಇಲ್ಲಿವರೆಗೂ ಕೇಳಿರ್ಲಿಲ್ಲ ಹೆಣ್ಮಗನ, ಯಾಕಮ್ಮ ಏನಾಯ್ತಮ್ಮ ನಿನಗೆ, ಎತ್ತಾಯ್ತಮ್ಮ ಅಂತಾನ. ಪಾಪ ಆ ಹೆಣ್ಮಗನು ಹೇಳ್ಕೊಂಡಿರ್ಲಿಲ್ಲ. ಬೇರೆ ಇರ್ತ ಹೆಂಗೆ ಹೇಳ್ಕೊಂಡತ್ತು? ಅದಕ್ಕೆ ನಾನು ಧೈರ್ಯ ಮಾಡಿ ಕೇಳಿದ್ಕೂ ಆ ಹೆಣ್ಮಗ ಹೇಳಿದ್ಕೂ ಸರೋತು. ಅಲ್ಗೂ ನಾನು ಹೇಳ್ದೆ, ಅಮ್ಮಣಿ ನಡಿಯಮ್ಮ ಗೌಡ್ರ ಮಂತಕ್ಕೆ ಹೋಗ, ನಿಂಗಾದ್ರೆ ನಿನ್ನ ಸಮಸ್ಯೆ ಹೇಳ್ಕಮ್ಮ, ನಾನು ನೋಡೋಣ ಗೌಡ್ರೆ ನನ್ನ ದಾರಿ ಮಾರ್ಗ ತೋರಿಸ್ತಾರೆ ಅಂತಾನ. ನಿನ್ನ ಕೈ ಮುಗಿತೀನಿ ಪುಟ್ರಂಗಜ್ಜಿ, ನಿನ್ನ ಕೈ ಮುಗಿತೀನಿ. ಈ ವಿಚಾರ ಯಾರು ತಗೋ ಹೇಳ್ಕೋಬೇಡ ಅಂತಾನ. ನಾನು ಹಂಗೆ ಗೋಳಾಡ್ಬಿಟ್ಲು, ಆಣೆ ಪ್ರಮಾಣ ತಮ್ಮಕ್ಕೆ ಬಂದ್ಲು. ಇಲ್ಲ ಕಣಮ್ಮ, ಯಾರು ತಗೋ ಹೇಳ್ಕಮ್ಮಲ್ಲ ಸುಮ್ಕಿರು ಅಂತ ನಾನು ಸಮಾಧಾನ ಮಾಡಿ ಅವಳನ್ನ ಆ ಕಡೆ ಕಳಿಸ್, ನಾನು ಈ ಕಡೆಗೆ ಬಂದಿದ್ದೀನಿ. ಈಗಲ್ರಿ ಗೌಡ್ರೆ, ಅವಳ ಸಮಸ್ಯೆ ಬಗೆಹರಿಸ್ಬೇಕು ಗೌಡ್ರೆ. ಎಲೆ ಪುಟ್ರಂಗಜ್ಜಿ, ಸಮಸ್ಯೆ ಬಗೆಹರಿಸ್ಬೇಕು ಅಂತ ಒಂದು ಗಂಟೆಯಿಂದ ಅದನ್ನ ಸುತ್ತ ಬಳಸೊಳ್ಳೆ ಕಂಕಳ ಸುತ್ತ ಮೈಲಾರಕ್ಕೆ ಬಂದಂಗೆ ಹೇಳ್ಚಮ್ಮ. ಸಮಸ್ಯೆ ಏನು ಅಂತಾನೆ ಹೇಳ್ತಿಲ್ಲ. ಹೇಳು ಪುಟ್ರಂಗಜ್ಜಿ, ಸಮಸ್ಯೆ ಹೇಳಿರಲ್ವ ನಮಗೂ ಗೊತ್ತಾಗೋದು. ಏನು ಸಮಸ್ಯೆ ಐತೆ ಪ್ರಮಿಳಮ್ಗೆ? ಏನು ಸಮಸ್ಯೆ ಐತಿ ಹೇಳಿ ನಂತಾಗಿ. ಹೇಳ್ತೀನಿ ಗೌಡ್ರೆ, ಎಲ್ಲ ಹೇಳ್ತೀನಿ ಕೇಳ್ರಿ. ಆ ಅಮ್ಮಣ್ಣಿ ಮದುವೆ ಆಗಿ 2 ವರ್ಷಕ್ಕೆ ಪ್ರಮಿಳಮ್ಮರ ಅಪ್ಪಯ್ಯ ಅಮ್ಮಯ್ಯ ಇಬ್ಬರು ಸತ್ತೋಯ್ಯವ್ರಿ. ಸತ್ತೋಗ್ತಲೇನ. ಅದಾದ್ಮೇಲೆ 1 ವರ್ಷಕ್ಕೆ ಅಯ್ಯಪ್ಪ ಗಂಡ ಇದ್ದಾನಲ್ವೇ, ಗಂಡನ ಮನೆಯಿಂದನ ಹೊರಗೆ ಹಾಕಿಬಿಟ್ಟವ್ರಿ ಇವ ಅಮ್ಮಣ್ಣಿನ. ಅವ್ರ ಅಮ್ಮಯ್ಯನ ಮಾತು ಬೋಲ್ ಕೇಳ್ತಿದ್ದಂತ ಗಂಡ ತಾಯಿ ಮಗ ಸೇರ್ಕೊಂಬಿಟ್ಟು ಸೊಸೆನ ಮನೆಯಿಂದ ಹೊರಗೆ ಹಾಕ್ಯವ್ರಿ. ಅಂಥ ಮುಂಡೆ ಇಂಥ ಮುಂಡೆ ಅಂತ ಬೈದು, ನಿನ್ನ ನಡತೆ ಸರಿ ಇಲ್ಲ, ನೀನು ಬದುಕು ಮಾಡಲ್ಲ, ಭಾಳ ಮಾಡಲ್ಲ ಅಂತ ಸುಮ್ಮನೆ ಹಿಂಗೆ ಅದು ಇದೂ ಪಿತೂರಿ ಮಾತು ಕೇಳಿ, ಅವ್ರಿವ್ರ ಮಾತು ಕೇಳಿ ಈ ಮಗನ ಹೊರಗೆ ಹಾಕಿಬಿಟ್ಟವ್ರಿ. ಏನು ಬಂದ್ಬಾರ್ದು ಮಾತು ಅಂದವ್ರೆ ಈ ಅಮ್ಮಣ್ಣಿ ಕೈ ತಡ್ಕೊಂಬಕ್ಕಾಗಿಲ್ಲ. ಅಲ್ಗೂ ಸಹಿಸ್ಕೊಂಡು ಐತಿ ಈ ಅಮ್ಮಣ್ಣಿಂದನು. ಯಾವಾಗ ತೀರ ನಿಂದೆ ಮಾಡಕ್ಕೆ ನಿಂತ್ಕೊಂಡ್ರು, ಇದು ನಾನಿರೋ ಮನೆಯಲ್ಲ, ನನಗೆ ಸರಿ ಆಗಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಸೀದನ ಅವ್ರ ಅಪ್ಪಯ್ಯರ ಮಂತಕ್ಕೆ ಹೋಯ್ತಿ. ಅಂದರೆ ತವ್ರ ಮನೆಗೆ ಹೋಯ್ತಿ. ತವ್ರ ಮನೆಗೆ ಹೋಗ್ಕಲೇನ ಅಣ್ಣನ ಹೊತ್ತಿಗೆನೂ ಅವರು ಸೂಲ ಹಾಕಿ ತಿವ್ದಂಗೆ ಮಾತಾಡ್ಬಿಟ್ಟವ್ರಿ. ಅಣ್ಣ ಏನೋ ಒಳಗೆ ಬಿಟ್ಕೊಂಬನೆ ಏನೋ ಹೊತ್ತಿಗೆ ಯಾಕೋನೋ ಅಡ ಹೆಂಗೆ ಮಾತಾಡಿಲ್ಲ. ಅಂದರೆ ಅಲ್ಲೊಂದು 2 ದಿನ ಇದ್ದಾಗ ತಿವ್ದು ಮಾತಾಡೋದು, ಗಂಡನ ಬಿಟ್ಟು ಬಂದೇವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲೂ ಅವಮಾನ ಆಗಿಬಿಟ್ಟೈತಿ. ಅದು ಹೆಂಗೆ ಗಾದಿ ಹೇಳ್ತಾರಲ್ಲ, ಅಣ್ಣ ನಮ್ಮನಾದರೂ ಹೊತ್ತಿಗೆ ನಮ್ಮೊಳೆ ಅಂತಾನೆ, ಹಂಗೆ ಆಗ್ಬಿಟ್ಟು ಅಲ್ಲೂ ಮನೆಯಿಂದನ ಹೊರಗೆ ಬಂದಂಗೆ ಆತು. ಯಾರು? ಪ್ರಮಿಳಮ್ಮ. ನನ್ನ ಹಣೆ ಬರ್ದಾಗೆ ಗಂಡರ ಮನೆನೂ ದಿಕ್ಕಿಲ್ಲ, ತವ್ರ ಮನೆನೂ ದಿಕ್ಕಿಲ್ಲ, ಇನ್ನೇನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸಾಯಕ್ಕೆ ಹೋಗ್ಬಿಟ್ಟವಳೆ. ಸಾಯಕ್ಕೆ ಅಂತ ಹೋದಾಗ ಯಪ್ಪ ದೇವ್ರು ಕೊಟ್ಟರೆ ಜೀವ
ನನಗೆ ಸತ್ತೋಯ್ಬಿಟ್ರೆ ದೇವ್ರಿಗೆ ಮೋಸ ಮಾಡ್ದಂಗೆ ಆಕೈತಿ ಅಂತ ಹೇಳ್ಬಿಟ್ಟು ಆ ಭಗವಂತ ಯಾವ ಕರ್ಕೊಂತಾನ ಅಲ್ಲಿವರೆಗೂ ನಾನು ತಡೆದು ಬದುಕಬೇಕು ಅಂತ ಹೇಳ್ಬಿಟ್ಟು ಆ ಅಮ್ಮನ ಧೈರ್ಯ ಮಾಡ್ಬಿಟ್ಟು ಸೀದನ ಒಂದು ಬ್ಯಾಗ್ನಾಗ ಬಟ್ಟೆ ಎಲ್ಲ ತುರಿಕೊಂಡು ನಮ್ಮ ಊರಿಗೆ ಬಂದ್ಲು. ನಿಂಗೆ ಗೌಡ್ರೆ ಹೇಳ್ತೀನಿ ಕೇಳ್ರಿ. ಈಗ ತುಮಕೂರಿಗೆ ಹೆಗ್ಗೇರಿ ಯಪ್ಪ ಪ್ರಮೀಳಮ್ಮನ ಗಂಡನ ಮನೆ, ಇವ್ರದ್ದು ಶಿರಾ, ಸಂತೆಪೇಟೆನೋ ಯಾವುದೋ ಇರಬೇಕು, ಶಿರಾ ಇವ್ರದ್ದು ಪ್ರಮೀಳಮ್ಮರದು. ಹಂಗಾಗಿ ಅಲ್ಲೂ ಇರೋದು ಬೇಡ ಇಲ್ಲೂ ಇರೋದು ಬೇಡ ಅಂತೇಳಿ ಸೀದಾ ನಮ್ಮೂರಿಗೆ ಬಂದ್ಲು. ನಮ್ಮೂರಿಗೆ ಬಂದಾಗ ನಿಮ್ಗೂ ಗೊತ್ತಲ್ಲ ಏನಾತ ಆಮೇಲೆ ಅಂತಾನೆ, ಯಾವುದೋ ಹೊಸ ಹೆಣ್ಮಗ್ ಬಂತು ಅಂತ ಹೇಳ್ಬಿಟ್ಟು ಯಾರ್ದೋ ಒಂದು ಹಳೆ ಮನೆ ಇತ್ತು ಅದನ್ನೇ ಕೊಟ್ಟು ಅದನ್ನೇ ಆಮೇಲೆ ಬತ್ತ ರಿಪೇರಿ ಮಾಡಿಸ್ಕೊಂಡಿದ್ದು ಆ ಮಗ. ಆಮೇಲೆ ನಮಗೆಲ್ಲ ಹೊಂದಾವಣಿಗೆ ಹೊಂದ್ಕೊಂಡೋಗಿದ್ದೆಲ್ಲ ನಿನಗೂ ಗೊತ್ತೈತಿ. ಆದರೆ ಈ ಮಗಿಂತ ಯಾರೂ ಕೇಳಿಲ್ಲ ಗೌಡ್ರಿ. ಯಾರೂ ಕೇಳಿಲ್ಲ. ಯಾವ ಊರಿಂದ ಬಂದು ಯಾತ್ತಿಂದ ಬಂದೆ ಅಂತಾರೆ. ನೆನ್ನೆ ದಿನ ನನಗೆ ಈ ವಿಚಾರ ಗೊತ್ತಾಗಿಬಿಟ್ಟು ಕಳ್ಳಿಸಿ ಕೆಣಂಗೆ ಆಗಿಬಿಟ್ಟೈತಿ. ಈಗ ಇದು ಸಮಸ್ಯೆ. ಈಗ ಗಂಡ ಹೆಂಡತಿ ಒಂದು ಮಾಡ್ಬೇಕು ಗೌಡ್ರಿ. ಗಂಡ ಹೆಂಡತಿ ಒಂದು ಮಾಡ್ಬೇಕು ನಾವು. ನಾನು ಅಂದ್ಕೊಂಡಿದ್ದೀನಿ ಮನ್ಸಿನಾಗಿ, ನಿಮ್ಮ ಸಹಕಾರ ಇದ್ದರೆ ನಾನಂತೂ ಸಿದ್ಧವಾಗಿದ್ದೀನಿ ಗೌಡ್ರಿ. ಅಯ್ಯಪ್ಪ ಬೆಂಗಳೂರಾಗೆ ಜಾಲಹಳ್ಳಿ ಕ್ರಾಸ್ನಾಗೇನೋ ಯಾವುದೋ ಫ್ಯಾಕ್ಟ್ರಿಗೇನೋ ಹೋಗ್ಕನಂತಿ, ಮ್ಯಾನೇಜರೋ ಇಲ್ಲ ಸೂಪರ್ವೈಸರೋ ಏನೋ ಆಗ್ಯವನಂತಿ. ಅಯ್ಯಪ್ಪ ಇವ್ರ ಕಡೆ ಯಾರಲ್ಲಿ 8ನೇ ಮೈಲಾಗೋ ಜಾಲಹಳ್ಳಿ ಕ್ರಾಸ್ನಾಗೋ ಬೆಂಗಳೂರಾಗೆ ಓಡಾಡ್ತಿದ್ದಾಗ ವಿಚಾರ ತಿಳ್ಕೊಂಡಿರೋದು ಹಿಂಗಾದ್ರೆ ಹಿಂಗೆ ಅಂತಾರೆ. ಅದನ್ನ ತಿಳ್ಕೊಂಡೈತೆ ಪ್ರಮೀಳಮ್ಮನು. ಬೇಕಾರೆ ಅವ್ರ ಇವ್ರ ಹೇಳಿ ನಂಬರನ್ನು ಫೋನ್ ನಂಬರನ್ನು ಇಸ್ಕೊಂಬಂದು ಬೇಕಾರೆ ಇಸ್ಕೊಂಡು ಎಂದನ ಒಂದಿನ ಹೋಗಿಬಿಟ್ಟು ಅಯ್ಯಪ್ಪನ ಮಾತಾಡಿಸ್ಕೊಂಡು ಏನಾನ ಮಾಡಿ ಗಂಡ ಹೆಂಡ್ತಿ ಒಂದು ಮಾಡಿ ಅವ್ರು ಭಾಳ ನೇರಪ್ಪ ಮಾಡಬೇಕು ಅಂತಾನೆ. ಎರಡು ಗೌಡ್ರೆ ಪ್ರಮೀಳಮ್ಗೆ ಅವ್ರು ಸಿಗಮ್ಮನ್ ಬಿಟ್ರೆ ಇನ್ಯಾರು ಇಲ್ಲ ಗೌಡ್ರಿ. ಪಾಪ ಆಯಮ್ಮ ತೆಕ್ಲು ಬಕ್ಕಳು ಅಂತದ್ದು ಸಿಗಮ್ಮ. ಹ್ಞೂ ಅನ್ಕಂಡೆ ಗೊತ್ತೈತಿ. ಅದಕ್ಕೆ ಇನ್ನೇನು ಈ ಪ್ರಪಂಚ ಜ್ಞಾನ ಕಮ್ಮಿ. ಬೆಂಗಳೂರಿನಾಗೆ ಇತ್ತಲ್ವೇ ಗಂಡನ ಮನೆಗೆ, ಬರೀ ಅಲ್ಲೇದೇ ಎಮ್ಗೆ ಸೋಕಿ ಮಾಡ್ಕೊಂಡು ಪೇರಂಡವ್ಲಿ ಲಿಪ್ಟಿಕ್ಕು ಗಿಪ್ಟಿಕ್ಕು ಹಾಕ್ಕೊಂಡು ಸೋಕಿ ಮಾಡ್ಕೊಂಡು ಓಡಾಡೋದ್ರೆ ಓಡಾಡ್ತೈತಿ. ಇನ್ನೇನು ಬದುಕು ಮಾಡೋದು ಗೊತ್ತಿಲ್ಲ, ಭಾಳ ಮಾಡೋದು ಗೊತ್ತಿಲ್ಲ ಆಯಮ್ಗೂ. ಅಂತ ಸಿಗಮ್ಮಂಗೆ ಕಟ್ಕೊಂಡು ಇನ್ನೇನು ಮಾಡತ್ತೇಳು. ಮೊನ್ನೆ ದಿನ ಹೋಗಿದ್ದೀನಿ ಅವ್ರ ಮಂತಕ್ಕೆ, ನಮ್ಮ ಹುಡುಗ ಮಂಜ ಅವಾಗೇನಿಬ್ರು ಗೊಳೋಮ್ ತಳ್ತಿದ್ರಂತೆ. ಆವಾಗ ನಮ್ಮಂತಕ್ಕೆ ಬಂದು ಹೇಳಿದಾಗ ಈ ವಿಚಾರ ಗೊತ್ತಾಗಿದ್ದು ಗೌಡ್ರೆ. ನಿಮ್ಮ ಕೈ ಮುಗಿತೀನಿ. ಇದೊಂದು ಸಹಕಾರ ಮಾಡಿಕೊಟ್ಬಿಡ್ರಿ, ನಾ ಇನ್ನೇನು ಕೇಳಕ್ಕೆ ಹೋಗಲ್ಲ. ಯಾಕಂದರೆ ಒಂದು ಹೆಣ್ಮಗಿನ ಬಾಳೋಳು ಉಳಿಸ್ದಂಗೆ ಆಕೈತಿ ಅಂತ ಅಷ್ಟೇ. ಯಾಕಂದರೆ ನನಗೂ ಒಬ್ಳು ಹೆಣ್ಮಗ್ಳಿದ್ದಿದ್ರೆ ನಾನು ಹಿಂಗೆ ಮಾಡ್ತಿದ್ನಲ್ವೇ ಅಂಬತಕ್ಕ ನನಗೆ ಮನಸ್ಸು ಕಡಿತೈತೆ ಹಂಗೆ. ನೋಡ್ರಿ ಗೌಡ್ರಿ ತಲೆಗೆ ಹಾಕ್ಯಾಡ್ರಿ ಒಂದಿಟ್ಟಿದ್ದನ್ನ. ಎಲೆ ಪುಟ್ರಂಗಜ್ಜಿ, ಇವನ್ ಪ್ರಮೀಳಮ್ಮಂಗೆ ಗಣ್ಣು ಏನು ಶುದ್ಧವಾದನಲ್ವಂತೇಳು. ಊಟ ಲೋಪರ್ ನನ್ನ ಮಗ ಅಂತೆ. ಅವನಿಗೆ ಇಲ್ಲೂ ಚಾಟಗಳಿಲ್ವಂತೆ, ಇಸ್ಪೀಟು ಎಣ್ಣೆಗೆ ಗುರು ಅಂತೆ. ಹೆಂಗುಸ್ರು ಸವಾಸ ಬೇರೆ ಐತಂತ ಅವನಿಗೆ. ಇವೆಲ್ಲ ತಿಳ್ಕೊಂಡೆ ಪ್ರಮೀಳಮ್ಮ ಬಿಟ್ಟು ಬಂದಿರೋದು. ಅವನೇನೋ ಕಲ್ಪುರ್ಸ ಅವ್ನು ಮಾಡಬಾರೋ ಚಟಿಲ್ವಂತೆ. ಮಟ್ಕ ಜೂಜು ಅಂದರೆ ಏನು ಸಾಯ್ತಾನಂತೆ. ಏನೋ ಇವಾಗ ಹೋಗಿ ಒಂದು 2-3 ತಿಂಗಳಿಂದನೇ ಬೆಂಗಳೂರಾಗ ಇದ್ದಾನಂತ ಅಷ್ಟೇ ಅಂತೆ. ಇಲ್ಲಿ ಊರು ಅಲ್ಕೊಂಡು ಎಲ್ಲೆಲ್ಲಿ ಇಸ್ಪೀಟ್ ಆಡ್ತಾರ ಅಲ್ಲಿ ಹೋಗಿ ಇಸ್ಪೀಟ್ ಆಡ್ಕೊಂಬೋದು, ಸಿಕ್ಕದಾಗ ಎಣ್ಣೆ ಕುಡಿಯೋದು, ಅವ್ರಿವ್ರು ಸವಾಸ ಮಾಡೋದು, ಬರೀ ಇವೆ ಅಂತೀವಿ ನಾವು. ಅಜವ್ ಬೋರಾಜ, ಈಗ ಕುಡಿದಾರೆ ಯಾರು ಇಸ್ಪೀಟ್ ಆಡ್ದಾರೆ ಯಾರು ಹೇಳಿ ಕಾಲದಾಗೆ. ಈಗ ಕೆಟ್ಟ ಕಾಲ ಬಂದ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ನಾಳೆ ದಿನ ಒಳ್ಳೆ ಕಾಲ ಬಂದರೂ ಬರ್ಬೋದು ಆಯಮ್ಮನ ಜೀವನದಾಗೂ ಆಯಪ್ಪನ ಜೀವನದಾಗೂ. ನಾವು ಅವ್ನು ಕುಡ್ಕ ಅಂತ ಹೇಳ್ಬಿಟ್ಟು ನಾವು ಇಸ್ಪೀಟ್ ಆಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಹಂಗಾರೆ ಇಬ್ಬರನ್ನು ದೂರ ಮಾಡೋಕ್ಕಾಕೈತೆ ಸಾಯೋವರೆಗೂ. ಅವರಿಬ್ಬರು ಬಾಳಿಗೆ ಬೆಲೆಯಲ್ಲಿ ಬಂತಜ್ಜ. ಇವು ಅಮ್ಮನೆ ಹೋಗಿ ಬದಲಾಯಿಸ್ತಾಳಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಕೇಳಗಾಲದಾಗ ಹೋಗಿ ನಾಯಿ ಮೊಟ್ಟೆ ಇತ್ತೊಮ್ಮಂಗೆ ಆಕೈತಿ. ಅದಕ್ಕೆ ಯಾವುದನ್ನು ನಾವು ತೀರಾ ತಾಚಾರವಾಗಿ ನೋಡಕ್ಕೆ ಹೋಗ್ಬಾರ್ದು ಕಣಜ್ಜ. ನಾನು ಹೇಳ್ತೀನಲ್ಲ, ತೀರಾ ತಾಸಾರವಾಗಿ ನೋಡಕ್ಕೆ ಹೋಗ್ಬಾರ್ದು. ಯಾಕಂದರೆ ಹೆಣ್ಮಕ್ಳು ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಯಾಕತ್ತ ದ್ರೌಪದಿಯಿಂದನ ಮಹಾಭಾರತ ಆಯ್ತು, ಸೀತಾಮಾತೆಯಿಂದನ ರಾಮಾಯಣ ಆಯ್ತು. ಅಂತ ದೊಡ್ಡ ದೊಡ್ಡ ಕಥೆಗಳೇ ಆಗ್ಯಾವೆ ಅಂದಮೇಲೆ ಇದು ಯಾವುದೋ ಪುಟ್ಕೋಸಿ ಅಪ್ಪನ ಬದಲಾಯಿಸೋಕ್ಕಾಗಲ್ಲ ಪ್ರಮೀಳಮ್ಮನ ಕೈಲಿ. ಆಕೈತಿ ತಾಳ್ಮೆಯಿಂದನ ನಾವು ಹೋಗ್ಬೇಕು. ಆ ಅಮ್ಮನಿಗೆ ಶಕ್ತಿ ಐತಿ ಎಂಬುದು ನನ್ನ ನಂಬಿಕೆ ಕಣಜ್ಜ. ತೀರಾ ನಾವು ಬೇರೆ ಥರನೇ ಮಾತಾಡ್ಕೊಂಡು ಅವನು ಸರಿ ಇಲ್ವಂತೆ ಈ ಅಮ್ಮ ಸರಿ ಇಲ್ವಂತೆ ಅಂತ ಬಿಟ್ಟರೆ ಕೆತ್ತ ಬರೀ ಶಿಬ್ರೆ ಅಪ್ಪ ಸಿಗೋದು. ನಯಸಿನ್ಯಲ್ಲಿ ಸಿಗ್ತೈತಿ. ನಾವು ಇಬ್ಬರನ್ನು ಒಂದು ಮಾಡಕ್ಕೆ ಏಳು ಪ್ರಯತ್ನ ಪಡ್ಬೇಕು ಕಣಜ್ಜ. ಸುಮ್ಮನೆ ನಾವು ನಾಲಾರಂತೆ ಮಾತಾಡಕ್ಕೆ ಹೋಗ್ಬಾರ್ದು. ಅಲ್ಲ ಕಣ್ಪುಟ್ರಂಗಜ್ಜೆ, ನೀನು ಹೇಳೋದು ಸರಿನೇನಾ? ಹೇಳೋದರ ಮಾತು ಕೇಳೋರಾದ್ರೇನೋ ಹೇಳ್ಬೋದು. ಇಲ್ಲ ಅಂದರೆ ನಾವು ಹೋದ್ಮೇಲೆ ನಮ್ಮನ್ನೇ ಮರ್ಯಾದೆ ತೆಗೆದು ಕಳಿಸಿರಿ ಏನು ಮಾಡ್ಚ?
ನಿಮಗೂ ಅವಳಿಗೂ ಏನು ಸಂಬಂಧ, ನೀವ್ಯಾಕೆ ಬರಕ್ಕೆ ಹೋದ್ರಿ ಅಂತ ಬೈದು ಉಗುತ್ತು ಕ್ಯಾಕರ್ ಸುಗುತ್ತು ಕಳಿಸ್ರೆ ನಾವೇನು ಮಾಡೋಣ ಹೇಳು. ಅದಕ್ಕೆ ಮುಂದಾಗೆ ಯೋಚನೆ ಮಾಡೋಗೋಣ ಅಂತ ನಾನು ಹೇಳ್ತಿರೋದು. ಅಲ್ಕಣ ಜೋ ಬೋರಜ್ಜ, ಹಂಗಾರೆ ನಮ್ಮ ತಲೆಗೇನು ಬುದ್ಧಿ ಇಲ್ವೇ? ಹೇಳ್ಬೇಕು, ಸಮಾಧಾನದ ಮಾತು ನಾಲ್ಕು ಹೇಳ್ಬೇಕು, ಅದಕ್ಕೂ ಕೇಳಲಿಲ್ವೇ? ಅದಂಗ ಹೇಳ್ತಾರಲ್ಲ ದೊಡ್ಡರು, ದಂಡಂ ದಸಗುಣಂ ಅಂತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ತೀರಾ ಅವನೇನ ಹತ್ಲು ಇತ್ಲು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡೋಣ. ಅಜ್ಜ ಹೇಳ್ತೀನಿ ಬೋರಜ್ಜ, ಈ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೈವೇನ, ಯಾಕಂದ್ರೆ ಕೆಲ್ಸ ಕೆಟ್ಟೋಗ್ತವೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಾವು ಇಬ್ಬರನ್ನು ಸರ್ ಮಾಡೋಣ ಅಂತ ಹೋದಾಗ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಇಬ್ಬರನ್ನು ಒಂದು ಮಾಡ್ತಾರೆ. ಆದ್ರೆ ಬಾಳ್ಮೆ ಮಾಡೋದು ಇಬ್ರು ಜೊತೆಗಲ್ವೇ, ಅವಾಗ ತಿರುಗಿ ಹಿಂಸೆ ಕೊಟ್ಟೆ ಏನ್ ಮಾಡ್ಕ. ಅದಕ್ಕೆ ನಾವು ಸೂಜಿ ಮೇಲೆ ತಪಾಸ್ ಮಾಡ್ದಂಗಿರ್ಬೇಕು ಈ ಟೈಮಾಗಿ. ಯಾಕಂದ್ರೆ ಆ ಒಂದು ಮಾತಾಡಿದ್ರೆ ಹೆಚ್ಚಾಕೈತೆ, ಒಂದು ಮಾತಾಡಿದ್ರೆ ಕಮ್ಮಿ ಆಕೈತೆ ಕಣ ಜೋ. ಓಹೋ, ಈ ಕುಡ್ಕಣಗಳ ಸಹವಾಸ ನಾನು ನೋಡಿದ್ದೀನಿ. ಯಾಕೆಂದ್ರೆ ನನ್ನ ಮಗನೇ ಕುಡುಕ್, ನನ್ನ ಮಗ. ನಾವು ಒಂದು ಹೇಳಿದ್ರೆ ಅವರೇ ಒಂದು ಅರ್ಥ ಮಾಡ್ಕೊಂತಾರೆ. ಅದಕ್ಕೆ ನೋಡ್ಕೊಂಡು ನಯವಾಗಿ ಭಯವಾಗಿ ಮಾತಾಡ್ಕೊಂಡು ಏನೋ ಭಗವಂತನ ದಯದಿಂದ ಇಬ್ರು ಒಂದಾದ್ರೆ ಅಷ್ಟೇ ಸಾಕಣಜ್ಜ. ಯಾಕಂದ್ರೆ ಆಯಪ್ಪನ ಜೀವನದಾಗ ಒಳ್ಳೆ ಕಾಲ ಬಂದಿರ್ಬೋದು, ಅವನು ಒಪ್ಕೋಬೋದು. ಯಾಕಂದ್ರೆ ಗಂಡ ಹೆಂಡತಿ ದೂರಾಗಿ ಭಾಳ ವರ್ಷಗಳಾಗಿವಿ. ಯಾಕೆಂದ್ರೆ ಒಂಟಿತನದ ನೋವೇನು ಅಂಬೋದು ಅವ್ರಿಗೂ ಅರ್ಥ ಆಗಿರ್ಬೋದು ಇಷ್ಟೊತ್ತಿಗೆ ಅಂತ ನನ್ನಿದು. ಒಪ್ಕೊಂಡ್ರೆ ಒಪ್ಕೋಬೋದು. ಭಗವಂತ ಆಯಪ್ಪಗೂ ಮನ್ಸಂತದ್ ಕೊಟ್ಟಿದ್ರೆ ನೋಡೋಣ, ನಾವು ಒಂದು ಪ್ರಯತ್ನ ಕೊಡೋಣ ಅಂತ ಅಷ್ಟೇ ಕಣಜ್ಜ, ಇನ್ನೇನಿಲ್ಲ. ಆತು ಕಂಡ್ಬಿಟ್ರಂಗಜ್ಜಿ, ಪಾಪ ಹೆಣ್ಮಗಿಗೆ ಒಳ್ಳೇದಾಗಂಗಿದ್ರೆ ನಾವ್ಯಾಕೆ ಬೇಡಂಬನ. ತಡಿ ಗೌಡ್ರೆ, ನೀವಿಂಗೆ ಸುಮ್ಮನೆ ಕೂಕೊಂಡ್ರೆ ಹೆಂಗೆ ಹೇಳ್ರಿ? ನಾನು ಪುಟ್ರಂಗಜ್ಜಿ ಇಬ್ಬರೇ ಮಾತಾಡ್ತಾ ಇದ್ದೀವಿ. ಹೇಳ್ರಿ ಗೌಡ್ರೆ, ಏನು ಮಾಡೋಣ ಇವಾಗ? ಹೇಳ್ರಿ ಗೌಡ್ರೆ, ಆ ಹೆಣ್ಮಗಿಗೆ ಒಳ್ಳೇದಾಗೋದು ನಮಗೂ ಒಳ್ಳೇದಲ್ವೇ? ಪಾಪ ಆ ಅಮ್ಮನಿಗೆ ಒಂದು ಬಾಳ್ ಸಿಕ್ದಂಗೆ ಆಗಲ್ವೇ ಗೌಡ್ರೆ? ಒಪ್ಕೊಳ್ರಿ ಗೌಡ್ರೆ, ಹೋಗಿ ಬರೋಣ ಒಂದಿನ. ಆತ್ಕಂಡು ಪುಟ್ರಂಗಜ್ಜಿ, ನೀನು ಇಷ್ಟೆಲ್ಲ ಆಲೋಚನೆ ಮಾಡಿ ಹೇಳ್ತಿದ್ಯಾ ಅಂದರೆ ಏನೋ ಒಂದು ಒಳ್ಳೇದು ಕೆಲಸ ಆಗೋಕ್ಕೆ ನೀನು ಮಾತಾಡ್ತಿರೋದು. ಆತು, ನಿನ್ನ ಮಗ ಸೀನಪ್ಪನು ಬರಲಿ. ಯಾಕಂದರೆ ನಾವು ಮಾತಾಡಿದ್ದೊಂದು ದೃಷ್ಟಿಕೋನದಾಗ ಮಾತಾಡಿದರೆ ಅವನು ಇನ್ನೊಂದು ಥರನೇ ಯೋಚನೆ ಮಾಡಿರ್ತಾನೆ. ನಮಗಿನ್ನೂ ಬುದ್ಧಿವಂತ ಅವನೊಂದ್ಸಲಿ ಬರಲಿ. ಅವನೊಂದ್ಸಲಿ ಬಂದಾಗ ಕೂಕೊಂಡು ಮಾತಾಡಿ ಯಾವುದನ್ನು ಒಂದು ನಿರ್ಧಾರ ಮಾಡೋಣ. ಏನಜ್ಜೆ? ಯಾಕಂದರೆ ಎಡ್ಡಮ್ ದಡ್ಡಮ್ ಅಂತ ನಾವು ಏಕಾಏಕಿ ಹೋಗೋದು ತಪ್ಪಾಕೈತೆ. ಮಾತಾಡ, ಅವ್ನು ಸೀನಪ್ಪನ ತಗೋ ಮಾತಾಡ್ತೀನಿ. ಹೋಗೋಣ ಕಣ್ರಿ ಪುಟ್ರಂಗಜ್ಜಿ. ನಾನು ಬರ್ತೀನಿ, ಹೋಗಿ ಬರೋಣ. ಒಂದ್ಸಲಿ ಮಾತಾಡ್ಸ್ಕೊಂಡೆ ಬರೋಣ.